ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಬುಧವಾರ ಕೃಷ್ಣವಾರ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಂದಿನಂತೆ ಆ್ಯಸ್ ಯೂಶ್ವಲ್ ಆಗಿ ನಿಮ್ಮ ಮುಂದೆ ನಾನು ಕಾರ್ತಿಕ ಹಾಜರಾಗಿದ್ದೀನಿ ಮೈಸೂರಿಂದ. ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಮತ್ತೊಮ್ಮೆ ಮಗದೊಮ್ಮೆ ಲೂಸ್ ಟಾಕ್ ಬಾಲಣ್ಣವರು, ಲೂಸ್ ಟಾಕ್ ಹೊಲ್ಸ್ಬಾಯಿ ನಿಯತ್ತಿಲ್ದೇ ಇರೋ ನಾಯಿ ಅಂತ ನಾವು ಹೇಳಬೇಕಾಗತ್ತೆ. ಸೊ ಬಾಲಕೃಷ್ಣ ಅವರು ನೆನ್ನೆ ಅರಿಬಿಟ್ಟಿದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಜಾಗ ದಾನ ಮಾಡ್ತೀನಿ ಅಂದಿದ್ದಕ್ಕೆ ಎಳ್ಸ್ ಥರ ಲೂಸ್ ಥರ ಎಳ್ಸು ತೂ ಡ್ಯಾಶ್ ಏನೋ ಬೈತಾರೆ ಥರ ಮಾತಾಡಿದ್ದಾನೆ. ಸೊ ಅವ್ರಿಗೆ ಲೇಔಟ್ ಹೆಸ್ರಿಗೆ ಇಟ್ಬಿಡ್ತೀವಿ ಹಂಗೆ ಹಿಂಗೆ ಅಂತ. ಅಯೋಗ್ಯ ಬಾಲಕೃಷ್ಣ, ಬಾಲಣ್ಣ, ಮಾಗಡಿ ಬಾಲಣ್ಣ, ನಿನ್ನನ್ನೇನು ಅಂತ ನಮ್ಮ JDS ಅವರು ಭಿಕ್ಷೆ ಹಾಕಿ ಗೆಲ್ಸಿದ್ರು. ವಿ ಡೋಂಟ್ ನೋ. ಅಪ್ಪ ಮಂತ್ರಿ ಆಗೋ ಆತ್ರದಲ್ಲಿ ಏನೇನೋ ಮಾತಾಡ್ಬೇಡ, ನಿನ್ನನ್ನು ಯಾವುದೇ ಕಾರಣಕ್ಕೂ ಮಂತ್ರಿ ಮಾಡಲ್ಲ ಅಂದ್ಕೊಂಡಿದ್ದೀವಿ. ಬಟ್ ಅಜ್ಜಯ್ಯ ಹೇಳಿದ್ರು ಅಂದ್ಬಿಟ್ಟು ಡಿ ಕೆ ನಿನ್ನನ್ನು ಮಂತ್ರಿ ಮಾಡಿದ್ರು ಮಾಡ್ತಾನೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಬುರುಡೆ ಅಜ್ಜಯ್ಯ ಬುರುಡೆ ಬಿಡ್ತಾನೆ, ಇವನು ಒಬ್ಬ ಬುರುಡೆ ಶಿವ. ಅದಿರಲಿ ಒಂದು ಕಡೆ. ನೀನೇನೇನು ಹೇಳಿದ್ಯಪ್ಪ, ಯೂರಿಯಾ ಕಲ್ಲು ಬರ್ತಾರೆ, ಗಲಾಟೆ ಆಗಿಬಿಟ್ರೆ ಏನು ಹಂಗೆ ಹಿಂಗೆ ಅಂತ. ಗಲಾಟೆ ಮಾಡೋಕ್ಕೆ ನಿನ್ನಂಥ ಪುಂಡು ಪೋಖ್ರಿಗಳಲ್ಲ ರೈತರುಗಳು. ಮೊದಲನೇದು, ರೈತರು ಇಡೀ ಜಗತ್ತಿಗೆ ಅನ್ನ ಕೊಡ್ತಾರೆ. ನಿನ್ನ ಥರ ಪುಂಡ್ ಪೋಖ್ರಿ ಥರ ಪುಂಡಂಗೆ ತರ್ತರ್ಲೆ ಥರ ಎಲ್ಲ ಮಾತಾಡಲ್ಲ. ರೈತರು ಇಡೀ ಪ್ರಕೃತಿನ ಕಾಪಾಡ್ತಾರೆ. ನಿನ್ನ ಥರ ಪ್ರಕೃತಿನ ಮತ್ತು ಅಜ್ಜಯ್ಯನ ಶಿಷ್ಯ ಬುರುಡೆ ಶಿವನ ಥರ ಪ್ರಕೃತಿನ ನಾಶ ಮಾಡೋದಕ್ಕೆ ಮಾಡಲ್ಲ. ನಿನ್ನ ಗಂಟೆನೋಗುತ್ತೆ. ಆಯಿತು, ನೀವೇ ಒಂದು ಡೇಟ್ ಕೊಡಿ, ಬರ್ತಾರೆ ಕುಮಾರಸ್ವಾಮಿಯವರು. ತಾಕತ್ತಿದ್ರೆ ರೈತರ ಸಮ್ಮುಖದಲ್ಲೇ, ರೈತರ ಮಧ್ಯಸ್ಥಿಕೆಯಲ್ಲೇ ಮಾತಾಡ್ರಿ. ನಿನ್ಗೆ ಯಾಕೆ ಅರಳಿಸೋದ್ರಲ್ಲಿ ಎಲ್ಲ ಕಡೆ ಹೊಡಿತಾರೆ, ಕಾಲಲ್ಲಿರೋದು ಹೊಡಿತಾರೆ, ಪರಕೆ ತಗೊಂಡು ಹೊಡಿತಾರೆ. ಇದು ಶತಸಿದ್ಧ ಮಿಸ್ಟರ್ ಬಾಲು ಅಲಿಯಾಸ್ ಓತಿಕ್ಯಾತ ಶಾಸಕನೇ. ಆಮೇಲೆ ನೀನು ಹೇಳ್ತೀಯ ಏನೋ ಕುಮಾರಸ್ವಾಮಿ 45 ಕುಮಾರಸ್ವಾಮಿ ಅವ್ರು ಮಾಡಿದರು. ಕುಮಾರಸ್ವಾಮಿ ಅವರು ರೆಡ್ ಝೋನಲ್ಲಿ ಇಟ್ಟಿರೋದಕ್ಕೇ ಆ ಜಮೀನುಗಳೆಲ್ಲ ಇವತ್ತು ಉಳಿದಿರೋದು, ಇಲ್ಲ ಮಾರ್ಕೊಂಡು ಹೋಗಿರೋರು. ಆಯಿತಾ? ಇವತ್ತು ನೀನು ಬಂದ್ಬಿಟ್ಟು 50% ಕೊಡ್ತೀನಿ, 70% ಕೊಡ್ತೀನಿ ಅಂದರೆ ನಿನ್ಗೆ ನಾಚಿಕೆ ಆಗಲ್ವಾ ನಿನಗೆ? ರೈತರು ಜಮೀನನ್ನ ಮಾರಾಟಕ್ಕೆ ಇಟ್ಟಿದೆಯಲ್ಲ, ನೀನು ಏನು ಅಯೋಗ್ಯನ ಏನಯ್ಯ? ಈ ದುಡ್ಡನ್ನ ಯಾರಿಗೋ ಮಾರಿ ಆ ಬರೋ ದುಡ್ಡಲ್ಲಿ ಎಲೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರ 2028ರಲ್ಲಿ. ಇನ್ನು ಸರ್ವನಾಶ ಆಗೋಗ್ತೀಯ ಮಿಸ್ಟರ್ ಬಾಲು ಅಲಿಯಾಸ್ ಓತಿಕ್ಯಾತ ಶಾಸಕ, ಅಲಿಯಾಸ್ ಮಾಗಡಿ ಶಾಸಕನೇ. ನಿಮ್ಮ ಯೋಗ್ಯತೆಗೆ ನಿಯತ್ತಿಲ್ದೇ ಇರೋ ನಾಯಿ. ಅದು ಬೇರೆ ಮಾತಾಡ್ತೀಯ, ಇವರೇನು ಎಲ್ಲಿಂದ ಉದುರು ಬಂದುಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೀನು ದೊಡ್ಡ ತರಲೆ, ಅವರಲ್ಲ ನಿಖಿಲ್ ಕುಮಾರಸ್ವಾಮಿ ತರಲೆ ಅಲ್ಲ, ನೀನು ತರಲೆ ತೂ ಡ್ಯಾಶ್ ಥರ ಆಡ್ತಾ ಇದೆಯಾ. ಜನ ತರದು ಬಿಡ್ತಾರೆ. ಆಯ್ತಪ್ಪ, ನೀನು ಹೇಳಂಗೆ ಅಲ್ಲಿ ಜನ ಒಪ್ಪಿಗೆ ಇದ್ದರೆ ನೀ ಬರೀ 7 ಜನಕ್ಕೆ ಯಾಕೆ ಚೆಕ್ ಕೊಟ್ಟೆ, 5 ಜನಕ್ಕೆ ಯಾಕೆ ಚೆಕ್ ಕೊಟ್ಟೆ? ಎಲ್ಲರಿಗೂ ಚೆಕ್ ಕೊಡು. ಅಂದರೆ 7 ಜನನ ಒಪ್ಪಿಗೆ ಕೊಟ್ಟಿರೋದು. ಈಗ ನೀನು 80% ಜನಕ್ಕೆ ಒಪ್ಪಿದ್ದಾರೆ ಅಂತೀಯ. ಎಲ್ಲರಿಗೂ ಚೆಕ್ ಹರಿಸು. ಬೇರೆದ್ನಲ್ಲಪ್ಪ. ಆಮೇಲೆ ಚೆಕ್ನ ಹರಿಸು ಚೆಕ್ಕು ಎಲ್ಲರಿಗೂ ನದಿ ಹರಿಸ್ದಂಗೆ ಹರಿಸು. ಆಮೇಲೆ ನಿಂದೇನೇನೋ ಹರಿಸ್ಬಿಟ್ಟು ಎಕಡ ತಗೋ ಹೊಡೆದು ಬಿಡ್ತಾರೆ. ನಿಮ್ಮ ಯೋಗ್ಯತೆಗೆ ರೈತರ ಜೀವನದಲ್ಲಿ ಹೋಗಿದ್ದೀರಾ. ರೈತರ ಹತ್ರ ಹೋದವರು ಯಾರು ಉದ್ಧಾರ ಆಗಿಲ್ಲ, ರೈತರು ಮತ್ತು ವಿದ್ಯಾರ್ಥಿಗಳ ಹತ್ರ. ಉದಾಹರಣೆಗೆ ಇದೇ NDA ಸರ್ಕಾರ ರೈತರು ಕಾನೂನುಗಳನ್ನ ತರಬೇಕು ಅಂತ ಹೋಯ್ತು. ಕೊನೆಗೆ ವಿಧಿ ಇಲ್ಲದೆ 1.5 ವರ್ಷದ ಹೋರಾಟದ ನಂತರ ಅದನ್ನು ಹಿಂಪಡೀತು. ಇದೇ 4 ವರ್ಷದಿಂದ ಹೋರಾಟದಂಥ ಯಾವುದಾದ್ರು ಸ್ವಿಫ್ಟ್ ಮಾಡ್ತೀನಿ ಅಂತ ಹೋದ ಯಾರು MB ಪಾಟೀಲ, ಕತ್ತರಿಸ್ತೀನಿ ಅಂತ ಅಂದರು. ಸೊ ಎಷ್ಟು 4,000ನೋ 5,000ನೋ ಎಕರೆ ಇದು ಮಾಡ್ತೀನಿ ಅಂತ KIDBಗೆ ಹೋಗಿ ಹೊಡೆದಿದ್ರು. ಅಧಿಕಾರಿಗಳ ಕಾಲಿಗೆ ಮಚ್ಚಿಟ್ಟಿದ್ರು. ನೀವು ಹಂಗೆ ಮಾಡಿಸ್ಕೋಬೇಕೇನಪ್ಪ ಮಿಸ್ಟರ್ ಬಾಲು. ಬಾಲ ಇಲ್ಲದೆ ಇರೋಂಗೆ ಕಟ್ ಮಾಡಿಬಿಡ್ತಾರೆ ಕಾಲ ನೋಡಿ, ಗೊತ್ತಾಯ್ತಾ? ಏನೋ ಆಡ್ತಿದ್ಯಾ ಈಗ ಆಡೋ, ಮುಂದೆ ಇದೇ ರೀತಿ ಇರುತ್ತಾ? ನೀನು ಇವತ್ತು ಗೆದ್ದಿದ್ಯಾ, ನಾಳೆ ಸೋತಿದ್ಯಾ, ಇನ್ನೇನೇನು ಆಯ್ತೀಯೋ ಯಾರಿಗೆ ಗೊತ್ತು ಮಿಸ್ಟರ್ ಬಾಲು. ನಿನ್ನ ಬಾಲನ ಕಟ್ ಮಾಡಿಬಿಡ್ತಾರೆ ಮಿಸ್ಟರ್ ಬಾಲು. ಬಾಲ ಇಲ್ಲದೆ ಇರೋ ಓತಿಕ್ಯಾತ, ಬಾಲ ಇಲ್ಲದೆ ಇರೋ ಕೋತಿ ನೀನು. ಕೋತಿ ಥರ ತರ್ತರ್ಲೆ ಥರ ಆಡೋದನ್ನು ಬಿಡು. 5 ಸಲ MLA ಆಗಿದೆಯಾ. ನಿನ್ನ ವ್ಯಕ್ತಿತ್ವಕ್ಕೆ, ನಿನ್ನ ಘನತೆಗೆ ಮಾತಾಡೋ ರೀತಿ ಮಾತಾಡೋ. ಕುಮಾರಸ್ವಾಮಿಗೆ ಯಾಕಪ್ಪ ಹೊಟ್ಟೆ ಕಿಚ್ಚು? ಆಯಿತು, ನೀನೇ ಹೇಳ್ತೀಯಲ್ಲ ನಿನ್ನ ಯೋಗ್ಯತೆಗೆಲ್ಲೋ ಯಾರಾರ ಅಲ್ಲಿ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ನಕಲಿ ಒಕ್ಕಲಿಗರು. ನಿಮ್ಮ ಹತ್ರ ಏನು ಮಾತು? ಆಮೇಲೆ ಏನೋ ಕೇಂದ್ರದ ಮಂತ್ರಿ ಅಂತ ನಮಗೆ ಡೌಟ್ ಬರುತ್ತೆ, ನಾಚಿಕೆ ಆಗುತ್ತೆ. ನಿನಗೆ ಮಾನ ಮರ್ಯಾದೆ ಇದೆಯೇನೋ ಮಿಸ್ಟರ್ ಬಾಲು? ಬಾಲ ಇಲ್ಲದೆ ಇರೋ ಕೋತಿ, ಓತಿಕ್ಯಾತನೇ ನೀನು. ನಿನ್ನ ಯೋಗ್ಯತೆಗೆ ಮಾನ ಮರ್ಯಾದೆ ಏಸ್ಗೆ ನಿಯತ್ತಿಲ್ಲದೆ ಇರೋ ನಾಯಿಗಳು ನೀವೆಲ್ಲ. ಇಷ್ಟೆಲ್ಲ ಇಟ್ಕೊಂಡು ಅವ್ರ ಮನೆ ಅನ್ನ ತಿಂದು ಕುಮಾರಸ್ವಾಮಿ ಕಾಲ್ದುಳ್ಗೋ ಸಮ ಇಲ್ಲ, ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಿನಗೆ. ಆಯಿತು, ಈಗ ವಿಚಾರಕ್ಕೆ ಬಂದ್ಬಿಡೋಣ. ನಿನ್ಗೆ 80% ರೈತರಲ್ವಪ್ಪ, ಕರ್ಕೊಬಾ ನೀನು. ಒಂದು ದೊಡ್ಡ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲೋ ಅಥವಾ ಅಲ್ಲೇ ಯಾವುದೇ ಅವ್ರವ್ರ ಗ್ರಾಮದಲ್ಲೋ ಅವ್ರವ್ರ ಹಳ್ಳಿಲೋ ಎಲ್ಲೋ ಒಂದು ಕಡೆ ಹಾಕ್ಸು.
ಯಾರು ಕೊಡ್ತಾರೆ ಕೊಡಲಿ, ಯಾರು ಕೊಡಲ್ಲ ಅಲ್ಲೇ ಗೊತ್ತಾಗುತ್ತಲ್ಲ ನಿನ್ನ ಯೋಗ್ಯತೆಗೆ. ಬರೀ 7 ಜನಕ್ಕೆ ಹರಿಸಿದೆಯಲ್ಲ ಚೆಕ್ಕು, ಮಿಕ್ದವ್ರಿಗೆ ಹರಿಸುವೆ ನೀನು, ನಿಂದನಲ್ಲ ಚೆಕ್ನ ಮೇಲೆ ಏನೇನೋ ಅನ್ಕೊಬಿಟ್ಟಿಯ. ಸ್ನೇಹಿತರೆ, ಇಂಥ ಅಯೋಗ್ಯರನ್ನ ನೀವು ಗೆಲ್ಸಿದ್ದೀರಲ್ಲ ಮಾಗಡಿ ಜನ, ಅಲ್ಲ ಇವತ್ತು ಪಶ್ಚಾತ್ತಾಪ ಪಡ್ತಾಯಿದ್ದೀರಾ, ಕಣ್ಣಲ್ಲಿ ನೀರು ತೊಳಿತಿದ್ದೀರಾ, ಅದು ಬೇರೆ. ಇನ್ನು ಮುಂದೆ ಇದೇ ರೀತಿ ಗೆಲ್ಸಿದ್ರೆ ಹಿಂಗೆ ಆಗುತ್ತೆ. ದಯವಿಟ್ಟು ಮುಂದಿನ ಬಾರಿ ಎಲೆಕ್ಷನಲ್ಲಿ ದಯಮಾಡಿ ಯೋಚನೆ ಮಾಡಿ ಮತ ಹಾಕಿ. ಇಂಥ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ, ಅಯೋಗ್ಯ ಒಕ್ಕಲಿಗರನ್ನ ಒದ್ದೋಡಿಸಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ವಿಷಯ ಹೇಳಬೇಕು ಅನ್ನಿಸ್ತು. ನೆನ್ನೆ ಭಾಳ ಮಾತಾಡಿದ್ದ ಈ ಬಾಲ ಇಲ್ಲದೆ ಇರೋ ಕೋತಿ ಓತಿ ಖ್ಯಾತ ಮಿಸ್ಟರ್ ಬಾಲಣ್ಣವರು, ಜನ ಬಾಲನ ಕತ್ತರಿಸ್ತಾರೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಕಾರ್ತಿಕ್. ನಮಸ್ಕಾರ.